ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನ. ಅವರು ಹಸುಗಳು ಮೇಯಿಸಿರೋ ಸ್ಥಳ, ತಿರುಗಾಡಿರೋ ಸ್ಥಳದಿಂದ ಗೌರ್ಮೆಂಟ್ ಮೀನ್ ಬಿಟ್ಟವ್ರೆ ಅಂತಂದ್ರು. ಕಟ್ಟಿಗಿ ಅವಾಗ ಸೇಮ್ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಹೆಂಗೋ ಕೋಳಿ ಎಲ್ಲವ ಬಿಟ್ಟು ನೀರ ಮೇಲೆ ಮತ್ತೆ ಶಿವಗಾಮಿ ದೇವಿ ಸಾಕ್ಷಿಗ ಪ್ರಮಾಣ. ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಬಂದಿರೋಂಥ ಜಾಗ ಅವತಿ ಲೇಕ್. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಿಂದ 45 ಕಿಲೋಮೀಟರ್ಸ್, ನಂದಿ ಹಿಲ್ಸಿಂದ ಅರೌಂಡ್ ಒಂದು 10 ಕಿಲೋಮೀಟರ್ಸಲ್ಲಿ ಈ ಪ್ಲೇಸು ಲೊಕೇಟ್ ಆಗಿರೋವಂಥದ್ದು. ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ ಹೇಳಿ ನಮ್ಮ ಶ್ಯಾಮ್ ಮಾಮ್ಸ್ ಹೇಳ್ತಾರೆ. ಮಾಮ್ಸ್ ಬನ್ನಿ. ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನ ಹತ್ರದಲ್ಲಿ ಇದೆ. ಆ ದೇವಸ್ಥಾನ ಇರೋದಕ್ಕೆ ಕಾರಣ ವೀರಬ್ರಹ್ಮೇಂದ್ರ ಸ್ವಾಮಿ 12 ವರ್ಷ ಇಲ್ಲಿ ಹುಟ್ಟಿ ಬೆಳೆದಿರೋ ಸ್ಥಳ. ಈಗ ಈ ಕೆರೆ ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳದ್ದು ಮಠ ಮತ್ತೆ ಅವರು ಇದ್ದಿದ್ದಕ್ಕೆ ಏನು ಕನೆಕ್ಷನ್ಸ್ ಇಲ್ಲ ಅಲ್ವಾ? ಕೆರೆನೇ ಸಪ್ರೇಟು, ಅವರು ಇದ್ದಿದ್ದು ಕೈವಾರ ಅದೆಲ್ಲ ಸಪ್ರೇಟ್. ಈಗ ಅದ್ರದ್ದು ಆ ಬೆಟ್ಟ ನೀವೇನು ಹೇಳ್ತಾ ಇದ್ದೀರಾ, ಅದ್ರದ್ದು ಹಿಸ್ಟ್ರಿ ಏನಿದೆ ಈಗ ಹೇಳಿ. ಈಗ ಬೆಟ್ಟದ ಹತ್ತು ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನ, ಅವರು ಹಸುಗಳು ಮೇಯಿಸಿರೋ ಸ್ಥಳ, ತಿರುಗಾಡಿರೋ ಸ್ಥಳದಿಂದ ಹಂಗಾಗಿ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಅದು ಸಪ್ರೇಟು. ಇದು ಊರಿನವ್ರಿಗೆ ಕುಂಟೆ ಅಂತ ಇತ್ತು ಮೊದಲು. ಈಗ ಇದು ಸ್ವಲ್ಪ ದೊಡ್ಡದಾಗಿ ಮಾಡಿಬಿಟ್ಟು ಕೆರೆ ಥರ ಮಾಡಿಬಿಟ್ಟು ಈಗ ಇಲ್ಲಿ ವ್ಯವಹಾರ ಮಾಡ್ತಾ ಇರೋದು. ಓಕೆ, ಒಳ್ಳೆಯದು. ಮತ್ತು ಈಗ ನಾವಿಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಈ ಹಿಸ್ಟ್ರಿ ಒಂದು ನಮಗೂ ಒಂಥರ ರೋಚಕ ಅನ್ನಿಸ್ತು. ನಾವೆಲ್ಲ ತಿಳ್ಕೊಂಡ್ವಿ. ಬಟ್ ಅವ್ರ ಟೈಮಲ್ಲಿ ಅವರು ಏನೇನು ಸಾಧನೆ ಮಾಡಿದ್ರು ಅದನ್ನೆಲ್ಲ ಈ ಥರ ಕೇಳೋದು ನಮಗೂ ಖುಷಿ ಆಗುತ್ತೆ. ಇವತ್ತು ನಾವಿಲ್ಲಿಗೆ ಏನು ಬಂದಿದ್ದೀವಿ ಅಂತ ಹೇಳಿದ್ರೆ ಈ ಲೇಕ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಬೋಟಿಂಗ್ ಮಾಡೋದಕ್ಕೆ, ಮತ್ತು ಇಲ್ಲಿ ಫಿಶ್ ಇದೆ. ಯಾಕಂದರೆ ಆ ಫಿಶ್ ಟ್ರೈ ಮಾಡೋದಕ್ಕಾಗಲ್ಲ ಈಗ. ಮತ್ತು ಈಶಾ ಫೌಂಡೇಶನ್ಗೆ ಹೋಗಬೇಕು. ಸೊ ಸೂರ್ಯ, ವಾಟ್ ಆರ್ ಯುವರ್ ಥಾಟ್ಸ್? ವೈ ಆರ್ ಯು ಲುಕಿಂಗ್ ಮಾಮ ಅವಾಗಲೇ ಇಲ್ಲಿ ಮೀನುಗಳಿಗೆ ಗೌರ್ಮೆಂಟ್ ಮೀನ್ ಬಿಟ್ಟವ್ರೆ ಅಂತಂದ್ರು. ನನಗೆ ಅರ್ಥ ಆಗಿಲ್ಲ. ಒಂದ್ ನಿಮಿಷ ಇರಯ್ಯ, ಗೌರ್ಮೆಂಟ್ ಮೀನು ಅದು ಮೀನೇನು ತೆಗೆದ್ಬಿಟ್ಟು ಮೈಂಡ್ ವಾಶ್ ಮಾಡ್ಬಿಟ್ಟು ಗೌರ್ಮೆಂಟ್ ಮೀನು ಅಂತ. ಗೌರ್ಮೆಂಟ್ ಅವ್ರ ಮೀನು ಕೆರೆಗೆ ಮೀನು ಬಿಡ್ತಾರೆ ಅನ್ನೋದು ಗೊತ್ತಾ? ಗೌರ್ಮೆಂಟ್ ಮೀನು ವಿಷಯ ಗೊತ್ತಾ? ಗೌರ್ಮೆಂಟ್ ಸ್ನೇಹಿತರೆ, ನೀವು ನೋಡ್ಬೋದು ಇದೇ ಆವತಿ ಲೇಕು ಮತ್ತು ಅದೇ ಬೆಟ್ಟ ನಮ್ಮ ಶ್ಯಾಮ್ ಮಾಮ್ ಹೇಳಿದ. ಇಲ್ಲೇ ನಾವು ಇವತ್ತು ಬೋಟಿಂಗ್ ಮಾಡ್ತಾ ಇರೋವಂಥದ್ದು. ನೋಡಿ, ಇಲ್ಲಿ ಕಾರು, ಬೈಕು, ಜನ ಜಾತ್ರೆ ಬರ್ತಾ ಇರ್ತಾರೆ ಇಲ್ಲಿಗೆ. ಅಲ್ಲೇ ಫಿಶ್ ಅಂಗಡಿ ಎಲ್ಲ ಇದೆ. ನೋಡಿ, ನಮ್ಮ ಶ್ಯಾಮ್ ಮಾಮ್ಸು ಮತ್ತು ನಮ್ಮ ಸಹಪಾಠಿಗಳೇನೋ ಡಿಸ್ಕಷನ್ ಮಾಡ್ತಾಯಿದ್ದಾರೆ. ಬನ್ನಿ ಅವ್ರ ಡಿಸ್ಕಷನ್ ಏನು ನೋಡೋಣ. ಏನರಪ್ಪ ಅಂತ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಂತ್ಕೊಂಡು ನೀವು? ಬೋಟಿಂಗ್ ಮಾಡಬೇಕು ಅಂತ ನಮ್ಗೆ ಇಂಟ್ರೆಸ್ಟ್. ಹಾಂ, ಬೋಟು ಒಂದೇ ಇದೆ. ಹಾಂ, ಅದು ಆಲ್ರೆಡಿ ಬುಕ್ಕಿಂಗ್ ಆಗಿರೋದಕ್ಕೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀರಾ? ಏನ್ ಗೊತ್ತಾ ಪ್ರಾಬ್ಲಮ್ಮು? ಅವನು ಗ್ಲಾಸ್ ಹಾಕೊಂಡವನೆ, ಅವನಿಗೆ ಕತ್ಲು, ನನಗೆ ಬೆಳಕು. ಇಷ್ಟೇ ಜೀವನ, ಬೇರೆ ಏನಿಲ್ಲ. ಕತ್ತಲ ಬೆಳಕಿನ ಮಧ್ಯೆ ಇರುವುದೇ ಜೀವನ. ಇವೇ ನಮ್ಮ ಹೆಲ್ಮೆಟ್ಸ್ಗಳು, ಸಾಧನೆಗಳು, ಇವೇ ನಮ್ಮ ಸೂರ್ಯಗಳು. ಸೂರ್ಯನ ಓದ್ದಾಗಲೂ ಮೊಸಳೆಗಳು, ಮೀನುಗಳು, ಸೂರ್ಯಗಳು, ಪವನ್ಗಳು, ಶಿವುಗಳು, ಸೂರಿಗಳು, ಕಟ್ಟಿಗೆ ಲೇ ಮೊಸಳೆ, ಕಟ್ಟಿಗಿಲೇ ಲೇ ಮೊಸಲಿಲೇ, ಮೊಸಲಿಲೇ, ಕಟ್ಟಿಗಿ. ಅಲ್ಲಿ ಮೀನುಗಾರಿಕೆ ಬೇರೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ತೋರಿಸ್ತೀನಿ ನೋಡಿ. ನೋಡ್ಬೋದು ನೀವು, ಎಲ್ಲ ಮೀನುಗಾರಿಕೆ ಈಗ ಆಲ್ರೆಡಿ ಒಂದು ಬೋಟಿಂಗ್ ಬ್ಯಾಚ್ ಹೋಗಿದೆ. ಅವ್ರು ಬರೋ ತನಕ ಕಾಯ್ದು ಮತ್ತೆ ನಾವು ಬೋಟಿಂಗ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀವಿ. ಗೊತ್ತಿಲ್ಲ. ಸೊ ದಿಸ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್. ಈ ಗಾಡಿ ಬಂತು ಯಾವುದೋ ಹೊಸದಾಗಿ, ರಾಯಲ್ ಎನ್ಫೀಲ್ಡ್. ಚೆನ್ನಾಗೈತಲ್ಲ ಕಲರ್? ಅದು ಕಲರ್ ನೋಡಿ ಸೂರ್ಯ, ಗಾಡಿದು ಸಕ್ಕತ್ತಾಗಿದೆ. ಅದೇ ನಾವು ಲಾಸ್ಟ್ ಟೈಮ್ ಶಿವಮೊಗ್ಗ ಟ್ರಿಪ್ ಹೋಗಿದ್ವಲ್ಲ, ಅವಾಗ ಸೇಮ್ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ನಂದಿ ಹಿಲ್ಸ್ ಹತ್ರ ಬಂದು ನೀವೇನೋ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೇ ಬೋಟ್ಸು,
ನಾವು ಆ ಬೋಟ್ನ ಬುಕ್ ಮಾಡಿದೀವಿ, ಸೊ ಅದು ಬರ್ಬೇಕು. ಆ ಬೋಟ್ನ ಬುಕ್ ಮಾಡಿದ್ವಿ. ಅದೇನು 5 ಮೆಂಬರ್ಸ್ ಬೋಟ್ ಅದು? ಇನ್ನೊಬ್ರು ಅಡ್ಜಸ್ಟ್ ಮಾಡ್ಕೊಬೋದಾ? ನಾವೇನೆ ಮಾಡ್ಕೊಳ್ಳೋಣ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದೆಷ್ಟು? ಇದು 4 ಸೀಟರ್ ಬೋಟಾ ಇದು? ಇದು ಅದು 2 ಒಂದೇ. ಈಗ ನಾವು ಇದೇ ಥರದ್ದು ಬುಕ್ ಮಾಡಿರೋದಾ? ನಾವು ಇದೇ ಥರದ್ದು ಬುಕ್ ಮಾಡಿರೋದು, ಕಲರ್ ಚೇಂಜು. ಇದು ದೊಡ್ಡ ಬೋಟು, ಈಗ ದಡದಿಂದ ಆಚೆ ಕಳಿಸ್ತವ್ರೆ ದೊಡ್ಡ ಬೋಟ್ನ. ಪವನ್ ಇದು ಅದು 2 ಒಂದೇ, ಕಲರ್ ಚೇಂಜ್ ಅಷ್ಟೇ ತಾನೆ? ಅಲ್ಲೊಂದು ತೆಪ್ಪ ಒಂದಿದೆ, ಬಟ್ ಅದೇನು ಯೂಸ್ ಮಾಡಲ್ಲ ಅಂತ. ಇದು ಇಂಜಿನ್ ಬೋಟ್, ಇದು ಇಂಜಿನ್ ಬೋಟ್ ಇದು. ಇದರಲ್ಲಿ ಸೈಕಲ್ ತೊಳ್ಕೊಂಡು ಹೋಗ್ಬೇಕು, ಅದು ಇಂಜಿನ್ ಬೋಟ್. ಅದು ಅದ್ರಲ್ಲಿ ಎಷ್ಟು ಜನ? ಅದು ಮ್ಯಾಕ್ಸಿಮಮ್ ಲಿಮಿಟ್ ಏನಾದ್ರು ಹೇಳಿದ್ರ? ಏನು 10-15 ಮೆಂಬರ್ಸ್ ಹೋಗ್ಬೋದು ಅದರಲ್ಲಿ. ಅದು ಯಮಹಾ ಇಂಜಿನ್ ಹಾಕಿದಾರೆ, ನಮ್ದು ಯಮಹಾ ಗಾಡಿ ನೋಡಿ, ಐರಾನಿ ನೋಡಿ ಇವತ್ತು. ಯಮಹಾ ಇಂಜಿನ್, ಯಮಹಾ ಗಾಡಿ. ಎಲ್ಲಿ ಬಾತ್ಕೋಳಿ? ಓ ಬಾತುಕೋಳಿ, ನೋ ಝೂಮ್ ಪವನ್. ಆಮೇಲೆ ಆಫ್ಟರ್ ಎಫೆಕ್ಟ್ಸ್ ಅವೆಲ್ಲ. ಬಟ್ ಜನ ಎಲ್ಲೇ ಬಂದ್ರು ಗಲೀಜ್ ಮಾಡೋದು ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿನಪ್ಪ. ನೋಡಿ ಇಲ್ಲಿ ನೋಡಿ, ಕುರ್ಕುರೆ. ಇದು ಟೈರ್ ಆದ್ರೂ ಪರವಾಗಿಲ್ಲ, ಟೈರ್ ಬೋಟ್ ನಿಲ್ಸೋದಕ್ಕೆ ಇಲ್ಲೇ ಬಿಟ್ಟವ್ರೆ. ಇಲ್ಲಿ ನೋಡಿ, ಇದೆಲ್ಲ ಏನ್ ಮಾಡೋಕ್ಕಾಗಲ್ಲ. ವೇರ್ ಎವರ್ ಪೀಪಲ್ ಗೋ, ಡರ್ಟಿನೆಸ್ ಇದು ಅವ್ರ ಜೊತೆನೆ. ಸ್ಟೇಷನ್ ಅನ್ನಲ್ಲ, ಪೊಲೀಸ್ ಚೌಕಿ, ಮೇ ಬಿ ಚೌಕಿನೇ ಇದು. ಇದು ಪೊಲೀಸ್ ಚೌಕಿ. ಏನಿರ್ಬೋದು? ಏನಾದ್ರು ಮೈನಿಂಗ್ ಗಿನಿಂಗ್ ಮಾಡ್ತಾವ್ರ? ಶ್ಯಾಮ್ ಮಾಮ್ಸ್ ಇಲ್ಲ ಅಂತದಿಲ್ಲ. ಪವನ್, ಸೇಫ್ಟಿ ಪ್ರೋಟೋಕಾಲ್ಸ್ ನಾವು ಯಾವತ್ತಿದ್ರು ಸೇಫ್ಟಿ ಪ್ರೋಟೋಕಾಲ್ಸ್ನ ಪ್ರಮೋಟ್ ಮಾಡ್ತೀವಿ ಅನ್ನೋದಕ್ಕೆ ಇದೆ ಸಾಕ್ಷಿ. ಹಂಗೆ ನೀವು ಧೈರ್ಯ ಪಟ್ಟು ಸ್ವಿಮ್ಮಿಂಗ್ ಬರುತ್ತೆ ಅಂತ ಹೋಗ್ಬಿಡೋಲ್ಲ, ಎಷ್ಟೇ ಸ್ವಿಮ್ಮಿಂಗ್ ಬಂದ್ರು ಹಾಕೊಂಡು ಹೋಗ್ಬೇಕು. ಈಗ ಸ್ವಿಮ್ಮಿಂಗ್ ಬರೋನು ಮುಳುಗ್ ಸಾಯ್ಬಾರ್ದು ಅಂತ ಏನಿಲ್ವಲ್ಲ ರೂಲ್ಸ್. ಸೊ ಗೈಸ್, ನಾವು ಬೋಟ್ ಬಂದಮೇಲೆ ಬೋಟ್ ಹತ್ತಿ ಅದಾದಮೇಲೆ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಎಕ್ಸ್ಪೀರಿಯನ್ಸು ಇಲ್ಲೇಂದು. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಗೈಸ್, ಸೇಫ್ಟಿ ಪ್ರೋಟೋಕಾಲ್ಸ್ ನಾವು ಜಾಕೆಟ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ನೀರಿಗೆ ಇಳಿತಾ ಇದ್ದೀವಿ. ಯಾಕಂದರೆ ನೀರಿಗೆ ಇಳಿಬೇಕಾದ್ರೆ ಫಸ್ಟು ಲೈಫ್ ಜಾಕೆಟ್ ಹಾಕ್ಕೊಳ್ಳೋದು ಮ್ಯಾಂಡೇಟರಿ. ನಾವೇನಾದ್ರು ನೀರಿಗೆ ಬಿದ್ರೂ ಕೂಡ ಲೈಫ್ ಜಾಕೆಟ್ ಹಾಕ್ಕೊಂಡ್ರೆ ಮುಳುಗಲ್ಲ, ಮೇಲ್ಗಡೆ ತೇಲ್ತಾ ಇರ್ತೀವಿ. ಅದಕ್ಕೋಸ್ಕರ ಲೈಫ್ ಜಾಕೆಟ್ ಹಾಕ್ಕೊಳ್ಳೋದು. ನೀರಿಗೆ ಮುಳಿಯೋಕ್ಕೆ ಮುಂಚೆ ಯಾವತ್ತಿದ್ರೂ ಲೈಫ್ ಜಾಕೆಟ್ ಹಾಕ್ಕೊಳ್ಳಿ, ಆಮೇಲೆ ನೀರಿಗೆ ಇಡೀರಿ. ಬನ್ನಿ ಇವಾಗ ಒಳಗಡೆ ಹತ್ತಾನ ನೋಡೋಣ ಹಿಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಕಮಾನ್ ಪವನ್, ನೀವು ಆಲ್ಸೋ ಕಮಾನ್ ಜಾಯಿನ್. ಎಲ್ಲಿಗೆ ಹೋಗೋದು ಹಿಂದಿಗೆ ನಮ್ಮ? ಈಗ ತುಳಿಯೋದು ಯಾರು? ಕುತ್ಕೊಂಡ್ಬಿಟ್ಟಾರ? ಕೊಡಿಲ್ ಪವನ್ ಕ್ಯಾಮ್ರಾ. ಸೂರಿ ಇವನ್ ಆಲ್ರೆಡಿ ತಲೆ ಬುಲ್ಡೆ ಹೊಡ್ಕೊಂಡು ಮಲ್ಗೋನೆ. ಯಾಕೆ ಕರೆಕ್ಟಾಗಿ ಕೂತ್ಕೋ, ಅದೇನೋ ಡೆಡ್ ಬಾಡಿ ಕೂತಂಗೆ ಕೂತಿದ್ಯಾ? ನಂದು ನನ್ನ ಕಾಲು ನನ್ನ ಬಾಡಿ ನನ್ನ ಇಷ್ಟ. ಕೂತಿದೀಯಲ್ಲ ಅಂತ ಪೈಲ್ಸ್ ನಮಗೆ ಈ ಸ್ಪಾಟ್ ಕೊಟ್ಟಿದ್ದಾರೆ ಸದ್ಯಕ್ಕೆ. ಆಮೇಲೆ ನಾವು ನಿಮಗೆ ಎಕ್ಸ್ಪೀರಿಯನ್ಸ್ ತೋರಿಸ್ತೀವಿ. ಅಲ್ಲ, ನೀನು ಇಲ್ಲಿ ಕೂತ್ಕೊ, ನಾನು ಜೋರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಬಾತುಕೋಳಿಯಿಂದ ಸ್ಟಾರ್ಟ್ ಮಾಡ್ತಾ. ಸೊ ಇವಾಗ ನಾವಿರೋವಂಥದ್ದು ಬಾತುಕೋಳಿ ಸೀಟ್ ಏನಿದೆ, ಇದು 5 ಜನ ಇರೋವಂಥದ್ದು. ನಮ್ಮ ಶ್ಯಾಮ್ ಮಾಮ ಆಲ್ರೆಡಿ ಬಾತುಕೋಳಿ ಸೌಂಡ್ ಮಾಡಿ ಬಾತುಕೋಳಿನ ಕರೀತಾ ಇದ್ದಾರೆ. ಏನು ಶ್ಯಾಮ್ ಮಾಮ್ಸ್, ಬಾತುಕೋಳಿ ಬಂತಾ? ಪವನ್ ಎಲ್ಲಿ ಪವನ್? ಒಂದು ಸ್ವಲ್ಪ ಈ ವ್ಯೂ ತಗೋತೀನಿ. ಏನ್ರಪ್ಪ ಡ್ರೈವರ್ಸ್ ವಾಟ್ ಆರ್ ಯು ಡೂಯಿಂಗ್? ಗೋ ಅಹೆಡ್. ಪಕ್ಕದಲ್ಲಿ ಹೋದ್ರೆ ವಿಡಿಯೋ ತಕೊಂಡು. ಡ್ರೈವರ್ಸ್ ಕರೆಕ್ಟಾಗಿ ಫಾಸ್ಟ್ ಹೋಗ್ಬೇಕು. ಅಲ್ಲಿ ಒಬ್ರು ಜೀವ ಹೋಗ್ತಾ ಇದೆ. ಯಾರು ಬಾತುಕೋಳಿ ಜೀವ ತೆಗಿತೀರಲ್ಲ ಬಾತುಕೋಳಿಯಿಂದಾನೆ. ವಚ್ಚಿಂದ್ರ ಮಮ್ಮ ಬಾತುಕೋಳಿ ವಚ್ಚಿಂದ್ರ. ಇನ್ನು ಯಾರು ಡೆಡ್ ಬಾಡಿ ಮಲ್ಕೊಂಬಿಟ್ಟ ಇಲ್ಲಿ. ಅಣ್ಣ ಬಂದ್ರು, ಅಣ್ಣ ಬಂದ. ತಿರುಗಿಸ್ಕೊಂಡ್ಬಿಡ್ಲ ಈ ಕಡೆ ಹೋಗೋಣ. ಬನ್ನಿ ಆಯ್ತು, ಪಕ್ಕದಲ್ಲೇ ಬನ್ನಿ. ಸಾಂಗಾಕ್ರ ಇದು ಎಲ್ಲೂ ಮುಳುಗ್ತು ಕಣ, ಇದು ಎಲ್ಲಾಯ್ತು ಗೊತ್ತಿಲ್ಲ. ನೀರ್ಕೋಳಿ ಅಂತೆ, ಅದು ಮುಳುಗದ್ ನೀರ್ಕೋಳಿ. ಶ್ಯಾಮ್ ಮಾಮ್ಸ್
ಹೌ ಆರ್ ಯು ಫೀಲಿಂಗ್? ವೆರಿ ಗುಡ್ ಫೀಲಿಂಗ್. ವೆರಿ ಗುಡ್ ಫೀಲಿಂಗ್. ಹಿಂಗೆ ನಾನೇ ಮೀನ್ ತರ ಈಜ್ ಹೊಡೆದಿರೋ ಫೀಲಿಂಗ್ ಬರ್ತಾ ಇದೆ. ನೀವೇ ಮೀನ್ ತರ ಈಜ್ ಹೊಡೆದಿರೋ ಫೀಲಿಂಗ? ಬೋಟಲ್ಲಿ ಕುತ್ಕೊಂಡು ಈಜ್ ಹೊಡೆದಿರೋ ಫೀಲಿಂಗ್ ಬರ್ತಾ ಇದೆಯಾ? ನಾನು ಅದೇ ಫೀಲೇ ತಗೋತಾ ಇದ್ದೀನಿ. ಫೀಲ್ ತಗೋತಾ ಇದ್ದೀರಾ? ಎಂತದ್ದು ಹಿಡ್ಕೋಬೇಕು? ಹೊಡಿಯ ಲಾಸ್ಟ್ ತನಕ ಹೋಗಿ ಆ ಕಡೆಯಿಂದ ಸ್ಪೀಡಾಗಿ ಬರೋಣ ಈ ಕಡೆ. ಈಗ ಇದ್ರ ರೇಟ್ ಎಷ್ಟು ಗೊತ್ತಾ? ಒಬ್ಬೊಬ್ರಿಗೆ 100 ರೂಪಾಯಿ. ನಾವೇ ಸೈಕಲ್ ತುಳಿಯೋಕ್ಕೆ ನಾವೇ ಹತ್ಕೊಂಡು ನಾವೇ ದುಡ್ಡು ಕೊಟ್ಟು ಎಲ್ಲ ನಾವೇ ಮಾಡಬೇಕು. ಇಲ್ವಲ್ಲ ಸ್ವಲ್ಪ ದೂರ ಪವನ್ ಈ ಕಡೆ ನಾವು ಮಾಡ್ಕೊಂಡು ಅದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಾಫ್ ಅನ್ ಅವರ್ ಗಂಟೆ ಎಷ್ಟು ಬೇಕಾದ್ರೂ ಸುತ್ಬೋದು. ಟೈಮರ್ ಆನ್ ಮಾಡ್ಕೋತೀನಿ, ಯಾಕೆಂದ್ರೆ ನ್ಯಾಯ ಅಂದ್ರೆ ನ್ಯಾಯ. ಈ ಎಲ್ಲ ಬೈಕ್ ಇದೊಂಥರ ಪೈಲಟ್ ತರ ನೋಡಿ. ಇಬ್ಬರು ಡ್ರೈವರ್ ಇದ್ದಾರೆ, ಒಬ್ಬ ಇವನು ಇದು ಬರೋದು ಬೇರೆ. ಸ್ಟಾಪ್ ವಾಚ್ ಆನ್ ಮಾಡಿದ್ದೀವಿ, ನೋಡೋಣ ಎಷ್ಟೊತ್ತು ಗಂಟೆ ತುಳಿಯೋಕ್ಕಾಗುತ್ತೆ ಇವ್ರ ಕೈಲಿ ಶಕ್ತಿ ಅಂತ. ಆಲ್ರೆಡಿ ಇವ್ ನಾಳೆ ಕಾಲು ನೋವು ಅಂತವನೆ, ಅವನು ನಾಳೆ ಬಾತ್ಕೊಳ್ಳಿ ಅಂತವನೆ. ನೋಡ್ಬೇಕು ಎಷ್ಟೊತ್ತಂಗ ತುಳಿತಾರೆ ಅಂತ. ಕಳ್ಳೆಪುರಿ ತಂದಿದ್ರೆ ಬಾತ್ಕೊಳ್ಳಿ. ಇಷ್ಟೇನಾ ನೀವು ಎನರ್ಜಿ ತುಳಿರಿ ನೋಡೋಣ. ಇನ್ನು ತಕ್ಕೋ ಬಾತ್ಕೊಳ್ಳಿ ಬಂದ. ನನ್ನ ತಮ್ಮ ಬಂದ. ಶಿಷ್ಯ ಹೌದಾ? ನೀರ್ ಕೋಳಿ ಇದು ಈಗ ಎಲ್ಲಿಂದ ಎದ್ದೋಳುತ್ತೆ ಅಂತಾನೆ ನಮಗೆ ಕನ್ಫ್ಯೂಷನ್. ಅದು ಎದ್ದೇ ಇಲ್ಲ ಪವನ್. ಮೀನು ಒದ್ದಾಡ್ಕೊಂಡು ತಿರ್ಗಾಡ್ತಾವಲ್ಲ, ಎಲ್ಲೈತೆ ಒಂದು ಹಾಕೊಂತಿದ್ದು ಇವಾಗ. ಹೌದಾ? ಅದು ಎಲ್ಲೈತೈತೆ? ಎಲ್ಲಿಂದ ಎದ್ದೋಳ್ತೈತೆ? ಈ ಸೌಂಡಿಗೆ ಮೀನುಗಳು ಒದ್ದಾಡ್ತಾವಲ್ಲ. ಎಲ್ಲೇ ದೊಡ್ತು ಮೀನ್ ಸಿಗುತ್ತೆ ಅಂತ ಅಲ್ಲಿ ಬಂತು ನೋಡಿ. ಈಗ ಬಂದ ಇಲ್ಲಿ ನಮ್ಮ ಅಣ್ತಮ್ಮ ಸೇತುವೆ ಮಾಡೋ ಜಾಗದಲ್ಲೂ ಕೊಂಗೆ ಈ ಪಕ್ಷಿಗಳು ಬಂದು ಕೂತ್ಕೊಂತವೆ. ಯಾಕಂದ್ರೆ ಭೂಮಿನ ಅಗಿತಾ ಇದ್ದಾಗ ಹುಳ ಇರ್ತವೆ, ಆ ಹುಳ ತಿನ್ನಕ್ಕೋಸ್ಕರ ಅಲ್ಲಿ ಬಂದು ಕೂತ್ಕೊಂತವೆ. ನೋಡಿ ನಮ್ಮ ಚಾನಲ್ಗೆ ಅಷ್ಟೇ. ನೋಡಿ ನಮ್ಮ ಚಾನಲ್ಗೆ ನೀವೇನಾದ್ರು ಸಬ್ಸ್ಕ್ರೈಬ್ ಆದರೆ ಈ ಥರ ಔಟ್ ಆಫ್ ಸಿಲಬಸ್ ವಿಷಯಗಳನ್ನೂ ನೀವು ತಿಳ್ಕೊಬೋದು. ಅದಕ್ಕೋಸ್ಕರ ಏನು ಮಾಡಬೇಕು ಶ್ಯಾಮ್ ಮಾಮ? ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಎಲ್ಲಿ ಇಲ್ಲಲೇ ಕಟ್ಟಿಗಿಲ್ಲೇ ಯಪ್ಪ ಇದೇನಿದು ನೈತೈತೆ ಕಾಲಲ್ಲಿ ನಿಂತ್ಕೊಳಕ್ಕಾಗಲ್ಲ. ಈಗ ಡ್ರೈವರ್ ಚೇಂಜ್ ಆಗಿ ಪೈಲಟ್ ಚೇಂಜ್ ಆಗಿ ಯಾವ ಕಡೆ ಹೋಗ್ತಾ ಇದೀವಿ, ಹೆಂಗ್ ಹೋಗ್ತಾ ಇದೀವಿ ಅನ್ನೋದೇ ಗೊತ್ತಿಲ್ದಂಗೆ. ಅಲ್ಲಿ ಕರ್ದಂಗೆಲ್ಲ ಈ ಕಡೆ ಬರ್ತಾರ ನೋಡು. ಇಲ್ಲೇ ಬಾತ್ಕೋಳಿನ ಕರಿಯೋದಕ್ಕೆ ಹೊಸ ಮದ್ದು ಶ್ಯಾಮ್ ಮಾಮನಿಂದ. ಏಯ್ ಏನ್ ಶ್ಯಾಮ್ ಮಾಮ್ ಸೀರಂದ ಈ ರೇಂಜಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಬಾತ್ಕೋಳಿಗೆ? ಅಲ್ಲಿ ನೋಡಲ್ಲಿ ಏನ್ ಮಾಮ ನೀನು ಈ ರೇಂಜಲ್ಲಿ ಕೋಳಿ ಹಿಡಿತೀಯಾ? ಶ್ಯಾಮ್ ಮಾಮ್ಸ್ ಇವತ್ತು ಕೋಳಿ ಅಮೀಕತ್ತಾನ. ಪಕ್ಕ ಅಮುಕ್ತಾನೆ ಇವತ್ತು ಕೋಳಿ ಅಮುಕ್ತಾನೆ. ಹೆಂಗೋ ಕೋಳಿ ಮಿಸೆ ಆ ಕೋಳಿ ಹೆಂಗ? ಯಾವ ಕೋಳಿ? ಅದಕ್ಕಿಡು ಒಳಗೋಯ್ತಲ್ಲ ಆ ಕೋಳಿ ಹೆಂಗು ಹೆಂಗೆ ಅಂದ್ರ ನಾಟಿ ಕೋಳಿ ಹೆಂಗೆ ಅಂತ ಕೆಳಗೆ ಹಾಕಿವಾಗ ಹೋಯ್ತಾ ಇಲ್ಲಿ. ಏನೋ ರಾಂಗ್ ಆಗಿ ಹೇಳ್ದೆ, ಅದಕ್ಕೆ ಏನೋ 2 ಲೈನ್ ರಾಂಗ್ ಆಗಿ ಹೇಳ್ದೆ, ಅದಕ್ಕೆ ಹೊಂಟೋಯ್ತದ. ನೋಡ್ರಪ್ಪ ಇದು ನಮ್ಮ ಜೀವನ. ಏನೋ ನಮ್ಮ ಕೈಲಿ ಆದಷ್ಟು ನಾವು ತೋರಿಸ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಏನಂತ ಸೂರಿ ಶ್ಯಾಮ್ ಮಾಮ್ಸ್ ಒಂದೇ ಒಂದು ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಲೈನ್ಸ್ ಮ್ಯಾಮ್. ಓಕೆ, ನಿಮಗೋಸ್ಕರ ನಾವು ನಮ್ಮ ಜೀವನ ಲೆಕ್ಕಿಸದೆ ಈ ಥರ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಇದನ್ನೆಲ್ಲ ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪಲ್ವಾ? ತಪ್ಪಾಗುತ್ತೆ. ನಾವು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಬೆಲ್ಲು ಮತ್ತೆ ಒಂದು ಕಮೆಂಟ್ ಅಷ್ಟೇ. ಬೆಲ್ ಯಾಕೆ ಒತ್ತಬೇಕು ಅಂದರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕಾ ಬೇಡವಾ? ಅದಕ್ಕೆ ಬೆಲ್ ಪ್ರೆಸ್ ಮಾಡಬೇಕು. ಶ್ಯಾಮ್ ಮಾಮಂಗೆ ಒಂದು ಸೆಲ್ಫಿ ತೆಗಿರಪ್ಪ ಫಸ್ಟ್. ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಶ್ಯಾಮ್ ಮಾಮಂಗೆ ಏನು ಬೇಕು ಮಾಡ್ಕೊಡಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನನ್ನ ಜೀವನ ಸಾಗದು. ಅದಕ್ಕೆ ನಾವು ಆಡ್ತಾ ಇರೋದು.
ಸಾಂಗ್ ಹಾಕಿದ್ರೆ ಪಕ್ಕ ಕಾಪಿ ರೈಟ್. ಏನೋ ಒಳ್ಳೆ ಫೇಮಸ್ ಆದಂಗೆ ಆಡ್ತೀಯಲ್ಲ, ಇನ್ನು ಏನೂ ಇಲ್ಲ ಇರ್ತಾ ಇಲ್ಲ ಕ್ಯಾಮ್ರಾ. ಟೇಸ್ಟ್ ಇರಲ್ಲ, ಹಂಗಾಗಿ ಅದನ್ನ ಯಾರು ಟೇಸ್ಟ್ ಚೆನ್ನಾಗಿರಲ್ಲ. ಇಲ್ಲಿ ಗೇರ್ ಇದೆ, ಹಿಂಗೆ ಹಿಂಗೆ ತಿರ್ಗಿಸಿದ್ರೆ ಸೈಡ್ಗೆ ಹೋಗುತ್ತೆ. ಇದೇ ಗೇರಲ್ಲಿ ನಾವು ಕಂಟ್ರೋಲ್ ಮಾಡ್ತಾ ಇರೋದು. ಹಿಂಗೆ ತಿರುಗಿಸಿದ್ರೆ ರೈಟ್ಗೆ ಹೋಗ್ತಾ ಇದೆ, ಲೆಫ್ಟಿಗೆ ತಿರುಗಿಸಿದ್ರೆ ಲೆಫ್ಟಿಗೆ ಹೋಗ್ತಾ ಇದೆ. ಈ ಗೇರ್ಗೂ ಏನು ವ್ಯತ್ಯಾಸ ಹೇಳಿ? ಬಟ್ ಆದ್ರೆ ಈ ಗೇರ್ ಎಲ್ಲಿ ಕೂತೈತೆ ಅಲ್ಲೇ ಕೂತೈತೆ, ಅದೇ ಪ್ರಾಬ್ಲಮ್ ನನಗೆ. ಅಷ್ಟೇ ಆಗ್ತಾ ಇರೋದು. ಇಲ್ಲೊಂದು ಐತೆ ಮುದಿ ಗೇರ್. ಮೋದಿ ಗೇರ್ ತಿರುಗುತ್ತೆ. ಇದು ಬಾತ್ಕೋಳಿ ಯಾಕೋ ತಿರುಗಿಸ್ತಿದ್ಯಾ? ದೂರ ಕುಂಡು ಕೊಡ್ತೀಯ ಅಲ್ಲಿ. ಮಾಮ ಅಲ್ಲಿಗೆ ಹೋಗೋಣ ಮಾಮ, ನೀನ್ ತುಳಿ ಮಾಮ. ಬೇಡ ಫೈನ್ ಹಾಕ್ತಾರೆ ಎಕ್ಸ್ಟ್ರಾ ಹಾಫ್ ಅನ್ ಅವರ್ ಮೇಲೆ ಆದ್ರೆ. ಇನ್ನ 20 ನಿಮಿಷ ಟೈಮ್ ಐತೆ. ಕಾಲ್ ಹಾಕೊಂಡು ಹೆಂಗ್ ಕೂತಾರ ನೋಡಪ್ಪ ಅವರು ರಾಜರು. ನೆಲದ ಮುಂದೆ ಅಲ್ಲಿ ನೋಡು, 3 ಐತಲ್ಲ ಇಟ್ಕೊಂಬ. ಎರಡೇ ಯಾವ ಕಡೆ ಹೋಯ್ತಾ ಇದೆಯಾ? ಡೈಲಾಗು ಈಗ ನಮ್ಮ ಶ್ಯಾಮ್ ಮಾಮ ಮಗಧೀರದಿಂದ ಒಂದು ಡೈಲಾಗ್ ಹೇಳ್ತಾರೆ ನಿಮಗೋಸ್ಕರ. ಒಂದು ಎಂಟರ್ಟೈನ್ಮೆಂಟ್ ಹೇಳಿ ಮಾಮ್ಸ್, ಮಗಧೀರ ಡೈಲಾಗ್ ಹೇಳಿ. ಎಂಟರ್ಟೈನ್ಮೆಂಟ್ ಡೈಲಾಗ್ చెప్పాలి. ಮಗಧೀರ ಡೈಲಾಗ್ ಇವಾಗ ಹೇಳಿದ್ರಲ್ಲ. ఒక్కొక్కడిని కాదు సేట్ ఖాన్, 100 మందిని ఒకేసారి రమ్మను. ಫುಲ್ ಕಂಪ್ಲೀಟ್ ಮಾಡಿ. ಹಂಗೆ ಫುಲ್ ಕಂಪ್ಲೀಟ್ ಅಂದ್ರೆ ಆಪೋಸಿಟ್ ಯಾರೋ ಒಬ್ಬರು ಮಾತಾಡಬೇಕು. ಹಂಗ ಸೂರ್ಯ ಭೈರವ ಹೇಳಿ ಮುಂದಕ್ಕೆ. ದಿಗು ಭೈರವ. ನನಗೆ ಬರ್ತಾ ಇಲ್ಲ ಮೇಡಮ್. ಇಲ್ಲ ನಾನೇ ಹೇಳ್ತೀನಿ ಮಗದೇ. ಇದು ಬಾಹುಬಲಿ ಡೈಲಾಗ್ ಹೇಳ್ತೀನಿ. ತಡೆ ಯಾವ್ದಾದ್ರು ಬಲಿ ಡೈಲಾಗ್. ಈಗ ತಡೀರಿ ಹೇಳ್ತೀನಿ. అమరేంద్ర బాహుబలైన నేను అశేషమైన మాహిష్మతి ప్రజల ధన మన ప్రాణ సంరక్షకుడుగా మహారాజా బల్లాళ దేవ సర్వ సైన్యాధ్యక్షుడుగా అప్రమత్తమై ప్రాణ త్యాగానికైన వెనుగాడబోనని రాజమాత శివగామి దేవి సాక్షిగా ప్రమాణం చేస్తున్నాను. బాహుబలి 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 బాహుబలి. ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಆವತ್ತು ಅದಾಗಿದೆ. ಒಂದು ನಿಮಿಷ ಕ್ಲೋಸ್ ಮಾಡ್ಬಿಡ್ತೀನಿ ಇಂಟ್ರೋನ. ಅದನ್ನ ನೋಡಿ, ಒಂದು ಬಾಟ್ಲು ಬಿಂದು ಜೀರ ಖಾಲಿ ಮಾಡಿ ಸೈಕಲ್ ಹೊಡಿತಾ ಇದ್ದೀವಿ. ಫುಲ್ಲು ಲೆಗ್ ವರ್ಕೌಟು, ಟೈಸ್ ವರ್ಕೌಟು, ಇನ್ನು ಏನೇನೋ ವರ್ಕೌಟ್ ಇವತ್ತು ಎಲ್ಲ ವರ್ಕೌಟ್ ಮಾಡಿ ನಾವು ಯಾವತ್ತಿಲ್ಲ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್.